ಗೆಳೆಯರೆ, ಅಡಿಕೆ ಬೆಳೆಗೆ ತಗಲಿರುವ ಹಳದಿ ಎಲೆ ರೋಗಕ್ಕೆ ಪರಿಹಾರ ಕೇಳಿಕೊಂಡು ರಾಜ್ಯ ರೈತ ಸಂಘವು ಹಕ್ಕೊತ್ತಾಯ ಮಂಡಿಸಿರುವ ಕುರಿತು ಎರಡನೇ ಭಾಗದ ವಿಷಯವನ್ನು ಈ ವಿಡಿಯೋದಲ್ಲಿ ವಿವರಿಸಲಾಗಿದೆ. ಕೇಳೋಣ ಬನ್ನಿ. ಅಡಕೆ ಕೃಷಿಕರ ಸರ್ವಾಂಗೀಣ ಪ್ರಗತಿಗಾಗಿ ಕಾಫಿ, ಚಹಾ, ರಬ್ಬರ್ಗಳಿರುವಂತೆ ಕೇಂದ್ರ ಸರ್ಕಾರದ ವ್ಯಾಪ್ತಿಗೆ ಬರುವ ಒಂದು ಪ್ರತ್ಯೇಕ ಮಂಡಳಿ ಬೇಕೆನ್ನುವುದು ಬಹುದಿನಗಳ ಬೇಡಿಕೆಯಾಗಿದೆ. ಕರ್ನಾಟಕ ಕೃಷಿ ಬೆಲೆ ಆಯೋಗ ಈ ನಿಟ್ಟಿನಲ್ಲಿ ವಿವರವಾದ ಪ್ರಸ್ತಾವನೆಯನ್ನು ಸರ್ಕಾರದ ಮುಂದಿಟ್ಟಿರುತ್ತದೆ. ರಾಜ್ಯ ಸರ್ಕಾರ ಈ ನಿಟ್ಟಿನಲ್ಲಿ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಕರ್ನಾಟಕ ರಾಜ್ಯ ದೇಶದಲ್ಲಿ ಅತಿ ಹೆಚ್ಚು ಅಡಿಕೆ ಬೆಳೆಯುವುದರಿಂದ ನಮ್ಮ ರಾಜ್ಯದಲ್ಲಿ ಈ ಮಂಡಳಿಯ ಪ್ರಧಾನ ಕಚೇರಿ ಸ್ಥಾಪಿಸಬೇಕು. ಅಡಿಕೆಯ ರೋಗಗಳ ಬಗ್ಗೆ ಸಮಗ್ರ ಸಂಶೋಧನೆ, ಉಪ ಉತ್ಪನ್ನಗಳ ಮೌಲ್ಯವರ್ಧನೆಗೆ ಪ್ರೋತ್ಸಾಹ, ಆಗಾಗ ತಲೆದೂರುತ್ತಿರುವ ಕಾನೂನು ವಿವಾದಗಳನ್ನು ಬಗೆಹರಿಸುವ ಜವಾಬ್ದಾರಿಗಳನ್ನು ಈ ಮಂಡಳಿಗೆ ವಹಿಸಬೇಕು. ಅಡಕೆಯ ಅನಗತ್ಯ ಅವಧಿಗೆ ಕಠಿಣವಾದ ಕಡಿವಾಣ ಹಾಕಿ ಕನಿಷ್ಠ ಆಮದು ಬೆಲೆಯನ್ನು ಪ್ರತಿ ವರ್ಷದ ಉತ್ಪಾದನೆ ಮತ್ತು ಸಂಸ್ಕರಣೆ ವೆಚ್ಚಕ್ಕೆ ಅನುಗುಣವಾಗಿ ನಿರ್ಧರಿಸಬೇಕು. ಈ ಕುರಿತು ಬಡಗಲಪುರ ನಾಗೇಂದ್ರ, ರಾಜ್ಯಾಧ್ಯಕ್ಷರು, ಕರ್ನಾಟಕ ರಾಜ್ಯ ರೈತ ಸಂಘ ಅವರು ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ. ಭಾರತದ ಅಡಿಕೆ ಉತ್ಪಾದನೆಯ ಅರ್ಧಕ್ಕಿಂತಲೂ ಹೆಚ್ಚು ಉತ್ಪಾದನೆ ಕರ್ನಾಟಕದಲ್ಲಿಯೇ ಮಾಡಲಾಗುತ್ತಿದೆ. ಅಡಿಕೆಯು ಧಾರ್ಮಿಕ ಕಾರ್ಯಕ್ರಮಗಳಿಗೆ ಮತ್ತು ಅತಿ ಹೆಚ್ಚು ಗುಜರಾತ್ ಹಾಗೂ ಉತ್ತರ ಭಾರತದಲ್ಲಿ ಪಾನ್ ಮಸಾಲೆ ಮುಂತಾದವುಗಳಿಗೆ ಉಪಯೋಗಿಸಲಾಗುತ್ತದೆ. ಅಡಿಕೆಯು ತೋಟಗಾರಿಕೆ ಬೆಳೆಯಾಗಿದ್ದು ಇದು ಹೆಚ್ಚಾಗಿ ಕರಾವಳಿ, ಮಲೆನಾಡುಗಳಲ್ಲಿ ಪಾರಂಪರಿಕವಾಗಿ ಬೆಳೆಯಾಗಿ ಬೆಳೆಯಲಾಗುತ್ತದೆ. ಆದರೆ ಕಳೆದ 4 ದಶಕಗಳಿಂದ ಈ ಬೆಳೆಗೆ ಎಲೆ ಹಳದಿ ರೋಗ ಆರಂಭವಾಗಿದ್ದು ಹಲವಾರು ಕುಟುಂಬಗಳು ಇದರಿಂದಾಗಿ ಆರ್ಥಿಕವಾಗಿ ಹಾಗೂ ಸಾಮಾಜಿಕವಾಗಿ ಕುಗ್ಗಿ ಹೋಗಿದ್ದು ಅವರ ಪುನಶ್ಚೇತನ ಹಾಗೂ ಪ್ರದೇಶದಲ್ಲಿ ಭೌಗೋಳಿಕವಾಗಿ ಸರಿಹೊಂದುವ ಬೆಳೆಗಳನ್ನು ಬೆಳೆಯಲು ವಿಶೇಷ ಪ್ಯಾಕೇಜನ್ನು ಸರ್ಕಾರ ಒದಗಿಸುವಲ್ಲಿ ಈ ವರದಿ ದಿಕ್ಸೂಚಿಯಾಗಲಿ ಎಂದು ಕೇಳಿಕೊಳ್ಳಲಾಗುತ್ತದೆ. ಡಾಕ್ಟರ್ ಪ್ರಕಾಶ್ ಕಮ್ಮರಡಿ, ಕೃಷಿ ಆರ್ಥಿಕ ತಜ್ಞ ಮತ್ತು ಮಾಜಿ ಅಧ್ಯಕ್ಷರು, ಕೃಷಿ ಬೆಲೆ ಆಯೋಗ, ಕರ್ನಾಟಕ ಸರ್ಕಾರ ಅವರು ರೈತರ ಹಕ್ಕೊತ್ತಾಯಕ್ಕೆ ಪ್ರೋತ್ಸಾಹ ನೀಡುತ್ತಾ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ. ನಮ್ಮ ಪ್ರಮುಖ ವಾಣಿಜ್ಯ ಬೆಳೆಯಾದ ಅಡಿಕೆಗೆ ಎಲ್ಲಿಲ್ಲದ ಅಡ್ಡಿ ಆತಂಕಗಳು ಸಾಂಪ್ರದಾಯಿಕ ಅಡಿಕೆ ಕೃಷಿ ಕೈಗೊಳ್ಳುವ ಪ್ರದೇಶವಾದ ಮಲೆನಾಡಿನ ಶೃಂಗೇರಿ ಸುತ್ತಮುತ್ತ ಹಾಗೂ ದಕ್ಷಿಣ ಕನ್ನಡ ಮತ್ತು ಕೊಡಗಿನ ಸಂಪಾಜೆ ಮತ್ತಿತರ ಪ್ರದೇಶಗಳಲ್ಲಿ ವರ್ಷಗಳಿಂದ ಪರಿಹಾರವೇ ಕಾಣದ ಹಳದಿ ಎಲೆ ರೋಗ ಬೆಳೆಗಾರರನ್ನು ಕಂಗೆಡಿಸಿರುತ್ತದೆ. ಪರಿಸ್ಥಿತಿ ಬಿಗಡಾಯಿಸಿದಾಗ ಸರ್ಕಾರಗಳು ಸಮಿತಿ ರಚಿಸುವುದು, ವರದಿ ಹೊರತರುವುದು, ವಿಶ್ವವಿದ್ಯಾನಿಲಯ, ಸಂಶೋಧನಾ ಸಂಸ್ಥೆಗಳ ಪರಿಣಿತರು ಶಿಫಾರಸು, ಪರಿಹಾರ ಸೂಚಿಸುವುದು ಇವೆಲ್ಲ ಯಾವುದೇ ಪರಿಣಾಮ ಬೀರದೆ ರೈತರು ಭರವಸೆ ಕಳೆದುಕೊಳ್ಳುತ್ತಿರುವ ಪರಿಸ್ಥಿತಿ ತಲೆದೂರುತ್ತಿದೆ. ಈ ವಾತಾವರಣದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ಮುಂದಾಳತ್ವದಲ್ಲಿ ಸ್ವಯಂ ರೈತರೇ ತಮ್ಮ ಅನುಭವ ಆಧಾರದಲ್ಲಿ ಹಳದಿ ರೋಗಕ್ಕೆ ಸಂಬಂಧಿಸಿದ ವಿವರ ನೀಡಿ ಮತ್ತು ಸೂಕ್ತ ಪರಿಹಾರದ ಘೋಷಣೆಯನ್ನು ಮಾಡಿರುವ ಒಂದು ವಿನೂತನ ಸಮೀಕ್ಷೆ ಕೈಗೊಳ್ಳಲಾಗಿರುತ್ತದೆ. ಈ ಮೂಲಕ ಹೊರಹೊಮ್ಮಿರುವ ಮಾಹಿತಿ, ಅಭಿಪ್ರಾಯ ಆಧರಿಸಿ ವರದಿಯನ್ನು ಮುಂದಿಡಲಾಗುತ್ತಿದೆ. ಇದು ರೈತರು ತಮ್ಮ ಹಕ್ಕೊತ್ತಾಯವನ್ನು ಸಮರ್ಥ ರೀತಿಯಲ್ಲಿ ಸರ್ಕಾರದ ಮುಂದಿಡಲು ಸಹಕಾರಿಯಾಗುತ್ತದೆ ಮಾತ್ರವಲ್ಲ, ರೈತರ ಸಹಭಾಗಿತ್ವದಲ್ಲಿ ಕೃಷಿಗೆ ಸಂಬಂಧಿಸಿದ ಗಂಭೀರ ಸಮಸ್ಯೆಗಳ ಮೇಲೆ ಅಧ್ಯಯನ, ಸಂಶೋಧನೆ ಕೈಗೊಂಡು ಪರಿಹಾರ ಪಡೆಯಲು ಸೂಕ್ತ ದಾರಿಯಾಗಲಿದೆ ಎನ್ನುವ ವಿಶ್ವಾಸವಿದೆ. ಸರ್ಕಾರ ಮತ್ತು ಸಂಶೋಧನಾ ಸಂಸ್ಥೆಗಳು ಈ ವರದಿಯನ್ನು ಗಂಭೀರವಾಗಿ ಪರಿಗಣಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಗ್ರಾಮ ಸ್ವರಾಜ್ಯ ಮೀಡಿಯಾ ರಾಜ್ಯ ರೈತ ಸಂಘ ಈ ಕ್ರಮವನ್ನು ಸ್ವಾಗತಿಸುತ್ತದೆ. ರಾಜ್ಯ ಸರ್ಕಾರ ಈ ಕೂಡಲೇ ಕೈಗೊಳ್ಳುವಂತಾಗಲಿ ಎಂದು ಹಾರೈಸುತ್ತದೆ. ಗೆಳೆಯರೆ, ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ಗಳ ಮೂಲಕ ತಮ್ಮ ಅಭಿಪ್ರಾಯವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದಗಳೊಂದಿಗೆ ಗ್ರಾಮ ಸ್ವರಾಜ್ ಮೀಡಿಯಾ.